ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕ ರೂಮಲ್ಲಿ ಎಷ್ಟು ಮಿಷನ್ ಇಟ್ಟಿದ್ದೀನಿ, ಹಾಗೆ ಚಿಕ್ಕ ರೂಮ್ ಅಂತಂದ್ರೂ ಯಾವ ಥರ ನೀಟಾಗಿ ಇಟ್ಟಿದ್ದೀನಿ ಎಲ್ಲನೂ ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಚಿಕ್ಕ ರೂಮ್ ಇದ್ರೂ ಎಷ್ಟೊಂದು ಮಿಷನ್ ಎಲ್ಲ ಇಟ್ಟು ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅಂಥೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅಂತ. ಈಗ ಇದು ನಂದು ಮಿಷನ್ ನೋಡಿರಿ. ಇದು ನಾನು ಸ್ಟಿಚಿಂಗ್ ಮಾಡುವಂಥ ಮಿಷನು. ಇದು ಸ್ಟಿಚಿಂಗ್ ಮಾಡುವಂಥ ಮಿಷನು. ಇದು ಪುರುಕ್ ಇಟ್ಕೊಂಡಿದ್ದೀನಿ ನೋಡಿರಿ. ಇದು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ದು ಎಲ್ಲನೂ ಬಟ್ಟೆಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ ಮೇಲ್ಗಡೆ ಒಂದು ಪೈಪನ್ನು ಹಾಕಿದ್ದೀವಿ. ಅದಕ್ಕೆ ಇನ್ನು ಮಾಡಬೇಕು, ಬಟ್ ಇನ್ನು ಟೈಮ್ ಸಿಗ್ತಾಯಿಲ್ಲ ಅಷ್ಟೊಂದು. ಇವೆಲ್ಲನೂ ಸ್ಟಿಚಿಂಗ್ ಮಾಡಿರೋಂಥ ಒಂದಷ್ಟು ಏನಿದಲ್ಲ ದೊಡ್ಡ ಲಾಂಗ್ ಫ್ರಾಕ್, ಹಾಗೆ ಶಾರ್ಟ್ ಫ್ರಾಕ್ ಒಂದು ನನ್ನ ಮಗಳದು, ಉಳಿದಿದ್ದು ಎಲ್ಲ ಲೆಹಂಗಾ ಏನದಲ್ಲ ಅವು ಕಸ್ಟಮರ್ದು. ಇದು ಏನಿದಿಲ್ಲ ಫ್ರಾಕು, ಇದು ಕಸ್ಟಮರ್ದು ನೋಡಿರಿ. ಇದು ಕಸ್ಟಮರ್ದು. ಸೊ ಫ್ರೆಂಡ್ಸ, ಇಲ್ಲಿ ಏನಿದಿಲ್ಲ, ಇದು ಏನಿದಿಲ್ಲ ಮೆನಿಕಿನ್ ಹಾಕಿನಲ್ಲ, ಇದು ಅಂಬ್ರೆಲ್ಲ ಇಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಮೇಲ್ಗಡೆ ಬ್ಲೌಸ್ ನೋಡಿರಿ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂಥೇಳಿ. ಸೊ ಫ್ರೆಂಡ್ಸ, ನಾ ಕಟ್ಟಿಂಗ್ ಮಾಡುವಂಥ ಟೇಬಲ್ ನೋಡಿರಿ ಇದು. ಹಾಗೆ ಬಂದವರಿಗೆ ಕಸ್ಟಮರಿಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತೀನಲ್ಲ ಎಲ್ಲನೂ ಐರನ್ ಮಾಡಿ ಆಯಿತು, ಎಲ್ಲ ರೆಡಿ ಆಯಿತು, ಎಲ್ಲ ಇಟ್ಬಿಟ್ಟಿರ್ತೀನಿ. ಸೊ ಫ್ರೆಂಡ್ಸ, ಇದು ಬುಕ್ ಡಿಸೈನ್ ನೋಡಲಿಕ್ಕೆ, ಎಂಬ್ರಾಯ್ಡಿಂಗ್ ಬ್ಲೌಸ್ ಡಿಸೈನ್ಸ್ ನೋಡಲಿಕ್ಕೆ ಫ್ರೆಂಡ್ಸ. ಇದು ಎಲ್ಲನೂ ಕಟ್ಟಿಂಗ್ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿರಿ. ಕಟ್ಟಿಂಗ್ ಮಾಡಿರೋಂಥ ಬ್ಲೌಸು, ಹಾಗೆ ಇವು ಸ್ಟಿಚಿಂಗ್ ಮಾಡಿರೋಂಥ ಬ್ಲೌಸು ಎಲ್ಲ ಹುಕ್ ಹಚ್ಚಬೇಕು. ಹುಕ್ಕ ಬಿಟ್ಟು ಏನಂದ್ರೆ ಬಟನ್ಸ ಎಲ್ಲನೂ ಹಚ್ಚಬೇಕು. ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಸ್ಟಮರ್ದು ಜಲ್ದಿ ಯಾರು ಅರ್ಜೆಂಟಾಗಿ ಬೇಕಂತಿರ್ತಾರಲ್ಲ ಅಂಥವ್ರು ಬ್ಲೌಸ್ ಎಲ್ಲನೂ ಇಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಒಳಗಡೆ ಇಟ್ಟರೆ ಜಲ್ದಿ ಅಂದರೆ ಎಲ್ಲರೂ ಕಸ್ಟಮರ್ ಕಿತ್ತಾಡಬೇಕಾಗತ್ತೆ, ಬಟ್ಟೆ ಎಲ್ಲ ಕಿತ್ತಾಡಬೇಕಾಗತ್ತೆ. ಹಾಗಾಗಿ ಈ ವಾರ ಯಾವ್ಯಾವ ಕೊಡೋದವಲ್ಲ ಅವನ್ನೆಲ್ಲ ಬಟ್ಟೆಯನ್ನು ಇಲ್ಲೆಲ್ಲ ಟೇಬಲ್ ಕೆಳಗಡೆ ಒಂದು ಸಣ್ಣ ಟೇಬಲನ್ನು ಇಟ್ಕೊಂಡಿದ್ದೀನಿ. ಈ ಸಣ್ಣ ಟೇಬಲ್ ಮೇಲೆ ಏನೈತಲ್ಲ ಬಟ್ಟೆಯನ್ನು ಇಟ್ಕೊಂಡಿರ್ತೀನಿ. ಸೊ ಫ್ರೆಂಡ್ಸ, ಇಲ್ಲಿ ಬಾಕ್ಸ್ ಏನಿದಾವಲ್ಲ, ಇದು ಬಾಕ್ಸ್ ಒಳಗೆ ನನ್ನ ಬಿಲ್ ಬುಕ್ಕ, ಹಾಗೆ ಅಳತೆ ಬುಕ್ಕ ಎಲ್ಲನೂ ಎಲ್ಲನೂ ಇದ್ರೊಳಗೆ ಇಟ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ. ಆ ಬಾಕ್ಸ್ ಒಳಗೆ ಇಟ್ಕೊಂಡಿದ್ದೀನಿ. ಹಾಗೆ ಇವು ಮೆನಿಕಿನ ಬಟ್ಟೆಯನ್ನು ಹಾಕಿ ಎಲ್ಲ ಇದು ಮಾಡಿದ್ದೀನಿ. ಇವು ಏನಿದೆಲ್ಲ ಕಸ್ಟಮರು ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡಿರುವಂಥ ಬ್ಲೌಸ್ಗಳು. ಇವನ್ನೆಲ್ಲನೂ ಈಗ ಮುತ್ತು ವರ್ಕ್ ಮಾಡಿ ಏನೈತಲ್ಲ ಅವನು ಸ್ಟಿಚ್ ಮಾಡಬೇಕು. ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ. ಇವನ್ನೆಲ್ಲನೂ ಒಳಗಡೆ ನೋಡಿರಿ. ಒಳಗಡೆ ಅಂತಂದರೆ ಸೊ ಇನ್ನೊಂದು ಮಿಷನ್ ಬಗ್ಗೆ ನಿಮಗೆ ಹೇಳಬೇಕಾಗಿತ್ತು ನಾನು. ಇದು ಫಿಕೋ ಮಿಷನ್ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿರಿ. ಇದು ಮೊದಲ ಒಳಗಡೆ ಇತ್ತು, ಈಗೇನು ಎಂಬ್ರಾಯ್ಡಿಂಗ್ ಮಿಷನ್ ತಂದಿದ್ದೀನಲ್ಲ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿರಿ. ಈ ಮಿಷನನ್ನು ಇಲ್ಲಿಟ್ಟಿದ್ದೀನಿ. ಸೊ ಮೇಲ್ಗಡೆ ಎಲ್ಲನೂ ಲೇಸ್ ಕೊಟ್ಟಿದ್ದೀನಿ. ಮೇಲ್ಗಡೆ ಅಲ್ಲಿ ಏನಿದಿಲ್ಲ ಬಟ್ಟೆ ಅಂದರೆ ನನ್ನ ಫ್ರಾಕದು ಹಾಕಿದ್ದು ಮಾಡಲಿಕ್ಕೆ ಅಲ್ಲಿ ಮೇಲ್ಗಡೆ ಗೊಂಬೆಯನ್ನು ಇಟ್ಟೇನು ನೋಡಿರಿ. ಈ ಥರ ಎಲ್ಲನೂ ಇಟ್ಟಿದ್ದೀನಿ. ಏನು ಮಿಷನ್ದು ರಿಂಗ್ ಬಂದಿದ್ದು ಅವನ್ನೆಲ್ಲ ಇವು ಅಲ್ಲಿ ಇಟ್ಟಿದ್ದೀನಿ ನೋಡಿರಿ. ಸೊ ಫ್ರೆಂಡ್ಸ, ಇಲ್ಲಿ ಏನಿದಿಲ್ಲ ಕ್ಯಾನ್ ಸ್ಪಾಂಜ್ ನನಗೆ ಬೇಕಾದಂಥ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿರಿ. ಸ್ಟಿಚಿಂಗ್ ಮಾಡಬೇಕಾಗಂತ ಅವೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಲೇಸ, ಪ್ಯಾಚ ಇವನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಒಳಗಡೆ ಬನ್ನಿ. ಈಗ ಒಳಗಡೆ ಈ ರೀತಿಯಾಗಿ ಕಸ್ಟಮರ್ದು ಎಲ್ಲನೂ ನೋಡಿರಿ. ಅಂದರೆ ಒಂದು ವಾರ ಜಲ್ದಿ ಕೊಡುವಂಥ ಅಲ್ಲಿಟ್ಟೇನಿ. ಲೇಟ್ ಮಾಡಿ ಸ್ವಲ್ಪ ಏನೋ ಲೇಟ್ ಕೊಡುವಂಥ ಬ್ಲೌಸುಗಳು ಎಲ್ಲನೂ ಇಲ್ಲಿ ಇಟ್ಟಿದ್ದೀನಿ ನೋಡಿರಿ. ಎಲ್ಲನೂ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಇದು ನನ್ನ ಇಂಟರ್ಲಾಕ್ ಮಿಷನ್ನು. ಸೊ ಫ್ರೆಂಡ್ಸ, ಬುಕ್ ಯಾಕೆ ಇಲ್ಲಿ ಇಟ್ಟೇನಪ್ಪ ಅಂತಂದರೆ, ನಾನು ಇಲ್ಲಿ ಎಂಬ್ರಾಯ್ಡಿಂಗ್ ಮಾಡ್ತಾ ಇರ್ತೀನಲ್ಲ, ನಾನು ನಂಬರ್ ಬರ್ಕೊಳ್ತೀನಿ. ಇವು ಡಿಸೈನ್ಸ್ಗಳು ಏನಿರ್ತಾವಲ್ಲ, ಅಂದರೆ ಒಂದು ಸ್ಲೀವ್ ಹಾಕಿದ ನಂತರ ಇನ್ನೊಂದು ಸ್ಲೀವ್ ಅದೇ ಸೇಮ್ ಬರಬೇಕು, ನಮಗೆ ಡಿಸೈನ್ ಅದೇ ಕಲರ್ ಬರಬೇಕು. ಹಾಗಾಗಿ ಬುಕ್ಕನ್ನು ಇಟ್ಟಿದ್ದೀನಿ ನೋಡಿರಿ. ಬುಕ್ದಾಗ ನಾವು ನಂಬರ್ ಬರ್ಕೊಂಡ್ರೆ ನಮಗೆ ಫಾಸ್ಟಾಗಿ ಕೆಲಸ ಆಗತ್ತೆ. ಇಲ್ಲಾಂದರೆ ನಾವು ನೆನಪು ಮಾಡ್ಕೊಂಡು ಹಾಕಬೇಕಾದ್ರೆ ಟೈಮ್ ಹಿಡಿಯುತ್ತೆ. ನಮಗೆ ಕೆಲಸನೂ ಫಾಸ್ಟ್ ಆಗಬೇಕು, ಹಾಗೆ ಸ್ಟಿಚಿಂಗು ಆಗಬೇಕು, ಎಂಬ್ರಾಯ್ಡಿಂಗು ಆಗಬೇಕು. ಹಾಗಾಗಿ ಬರ್ಕೊಂಡಿದ್ದೀನಿ. ಬುಕ್ನಾಗ ಬರ್ಕೊಂಡ್ರೆ ನಮಗೆ ಈಜಿ ಆಗ್ತಾವೆ. ಅಲ್ಲಿ ಎಲ್ಲನೂ ನಾನು ದಾರ ಸುತ್ತಲಿಕ್ಕೆ ನೋಡಿರಿ. ಇಲ್ಲಿ ದಾರ ಸುತ್ತಲಿಕ್ಕೆ ಅದು ಇದ್ರ ಜೊತೆನೇ ಮಿಷನ್ ಕೊಟ್ಟಾರ ನಮಗೆ. ಸೊ ಅದೇನಿದೆಯಲ್ಲ HSW ಅವ್ರದ್ದು ನಂದು ಸೀಮಾ ಫ್ಯಾಷನ್ ಆ್ಯಂಡ್ ಕ್ರಿಯೇಷನ್ ಅಂಗಡಿ ಅಂಥೇಳಿ ನಾನು ಮಾಡಿಸಿ ಹೇಳಿದ್ದೆ ಅವರಿಗೆ. ಗೋಕಾಕ್ ಅಂಥೇಳಿ ನಮಗೊಂದು ಇದನ್ನು
ಸರ್ಟಿಫಿಕೇಟ್ ಹಚ್ಕೊಟ್ಟಾರ ನೋಡ್ರಿ. ಈ ರೀತಿ ಸೂರತ್ತಿಂದ ಬಂದಿರೋದು. ಇದು ಸೂರತ್ತಿಂದ ಕಾಲ್ ಮಾಡಿ ನಮಗೆ ಕೇಳಿದ್ರು. ಈ ರೀತಿಯಾಗಿ ಸೂರತ್ತಿಂದ ನೋಡ್ರಿ ಇದು ಮಿಷನ್ ಬಂದಿರೋದು. ನಾವು ಬೆಂಗಳೂರಾಗ ಆರ್ಡ್ರ್ ಕೊಟ್ಟಿದ್ದು, ಇದು ಸೂರತ್ತಿಂದ ಬಂದಿರೋದು. ಸೂರತ್ತಿಂದ ಅವರು ನಮಗೆ ದಾರ ಮತ್ತೊಂದಷ್ಟು 6 ಪೀಸ್ ದಾರ ಇವನ್ನ ಕೊಟ್ಟಾರ ನೋಡಿ. ಹಾಗೆ ಇಲ್ಲೆಲ್ಲನೂ ದಾರ ಇನ್ನು ಬಾಕ್ಸ್ ಏನು ತಂದಿದ್ದೀನಿ, ತರಿಸಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಬಾಕ್ಸನ್ನು. ಇಲ್ಲಿ ಏನಿದಿಲ್ಲ, ಇಲ್ಲಿ ಒಂದು ಬಾಕ್ಸ್, ದಾರದ ಬಾಕ್ಸ್ ಐತಿ. ನಾನು ಸ್ವಲ್ಪ ಜಾಗ ಮಾಡ್ಕೋಬೇಕು ಅವನ್ನ. ಇದು ಬೆಂಗಳೂರಿಂದ ನಾನು ಆರ್ಡ್ರ್ ಕೊಟ್ಟು ತರಿಸಿರೋದು. ಎಲ್ಲ ವರ್ಕ್ ಮಾಡಲಿಕ್ಕೆ ದಾರವನ್ನು ತರಿಸಿರೋದು ನೋಡ್ರಿ ಇವನ್ನೆಲ್ಲನೂ. ಸೊ ಫ್ರೆಂಡ್ಸ, ಇಲ್ಲಿ ಇಂಟರ್ಲಾಕ್ ಮಿಷನ್ ಇಲ್ಲಿ ನೋಡ್ರಿ ಅಷ್ಟು ಅಡ್ಜಸ್ಟ್ ಒಳಗೆ ಇದು ನನ್ನ ರಾಲ್ಸನ್ ಎಂಬ್ರಾಯ್ಡಿಂಗ್ ಮಿಷನ್ ನೋಡ್ರಿ. ಇದು ಬೇಕಾದ್ರೆ ನಿಮಗೆ ಆನ್ಲೈನ್ ಕ್ಲಾಸ್ ಫೆಬ್ರವರಿಯಿಂದ ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಇದನ್ನು ತೊಗೋರಿದ್ರೆ ನನ್ನ ಆನ್ಲೈನ್ ಕ್ಲಾಸ್ ತೊಗೋರಿದ್ರೆ ನೀವು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರೈಸನ್ನು ಕಡಿಮೆ ಇದೆ ನೋಡಿರಿ ಫ್ರೆಂಡ್ಸ. ಹಾಗೆ ಆನ್ಲೈನ್ ಕ್ಲಾಸ್ ತೊಗೋರಿ. ಒಂದಷ್ಟು ನಾನು ಮತ್ತು ಏನೇನು ಹಚ್ಕೊಡ್ತೀನಿ ಅನ್ನೋದು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಆ ಥರ. ಸೊ ಫ್ರೆಂಡ್ಸ, ನಾ ಬೆಂಗಳೂರಿನಲ್ಲಿ ತೊಗೊಂಬಂದಿದ್ದೆ ಇವೆಲ್ಲ ಸಾರಿಗಳು. ಇವೆಲ್ಲ ಸಾರಿಗಳು ನೋಡ್ರಿ, ಒಂದಷ್ಟು ಸೇಲ್ ಆದವು. ಇವೆಲ್ಲ ಸೇಲ್ ಆಗ್ಯಾವ. ಇವನ್ನೆಲ್ಲ ರಿಲೇಷನ್ನಾಗ ತೊಗೊಂಡಾರ ಇವನ್ನ. ಹಾಗಾಗಿ ಇಲ್ಲೇ ಎಲ್ಲ ಸ್ಟಿಚಿಂಗ್ ಮಾಡುವಂಥ ಅದಾವ. ಮತ್ತು ಕಸ್ಟಮರು ಇನ್ನೂ ಸ್ಟಾರ್ಟರ್ ಕೊಟ್ಟಾರ, ಇನ್ನೂ ಬರುವುದಾವ, ಅವು ಬರ್ತಾವ. ಇವು ನೋಡ್ರಿ ಬ್ಲೌಸ್, ಇವೇ ನೋಡ್ರಿ ನನ್ನ ವೆಲ್ವೆಟ್ ಬ್ಲೌಸ್ಗಳು. ಹಾಗೆ ಇವು ಸಾರಿದ ಚೀಲ ನೋಡ್ರಿ, ಇವೆಲ್ಲ ಸಾರಿದ. ಒಂದು ನಿಮಗೆ ವಿಡಿಯೋ ಮಾಡ್ತೀನಿ, ಸಾಡಿದೂ ವಿಡಿಯೋ ಮಾಡ್ತೀನಿ ಯಾವ ಥರ ಅದಾವ ಅಂಥೇಳಿ. ಲೆಹಂಗಾದ್ದೂ ಏನದಲ್ಲ, ಲೆಹಂಗಾದ್ದೂ ಒಂದಷ್ಟು ಸಾರಿಗಳು ಮಸ್ತ್ ಅವ. ಅವನ್ನೆಲ್ಲ ಕಸ್ಟಮರ್ ತೊಗೊಂಡ್ಬಿಟ್ರಿ. ನನಗೂ ಒಂದು ಹೊಲ್ಕೋಬೇಕಂತೇಳಿ ತೊಗೊಂಬಂದಿದ್ದೆ. ಆದರೆ ಕಸ್ಟಮರ್ಗೆ ಇಷ್ಟ ಆಯಿತು, ತೊಗೊಂಡ್ರು. ನಾನು ಆರ್ಡ್ರ್ ಕೊಟ್ಟರೆ ಆಯ್ತಂದು ಇಲ್ಲೆಲ್ಲ ನೋಡ್ರಿ ಫಾಲ್ ಹಚ್ಚಿ ಇಟ್ಟಿದ್ದೀನಿ. ಇವನ್ನೆಲ್ಲನೂ ಇನ್ನು ಕೈಯೊಲಿಗೆ ಹಾಕಬೇಕು. ಈ ರೀತಿ ನಾನು ಒಂದು ಸಲ ಫಾಲ್ ಹಚ್ಚಿಟ್ಬಿಡ್ತೀನಿ, ಒಂದು ಸಲನೂ ಇಡೀ ದಿವಸ ಕೈಯೊಲಿಗೆ ಹಾಕ್ತೀನಿ. ಇಲ್ಲಿ ನಾನು ಬೆಂಗಳೂರಿಂದ ಏನು ತಂದಿದ್ದೀನಲ್ಲ ಬ್ಲೌಸ್ ಇಲ್ಲಿಟ್ಟಿದ್ದೀನಿ ನೋಡ್ರಿ. ಇವನ್ನ ಇನ್ನೂ ತರಿಸ್ಬೇಕು. ನಾನು ಇನ್ನೂ ತುಂಬಾ ಕಲರ್ಸ್ ಕೇಳ್ತಾ ಇದ್ದಾರೆ ಕಸ್ಟಮರ. ಇವನು ಇನ್ನೂ ತರಿಸ್ತೀನಿ ಕಾಲ್ ಮಾಡಿ. ಮತ್ತು ಬೆಂಗಳೂರಿಂದ ಏನು ತಂದಿದ್ದೀನೆಲ್ಲ ನಾನು ಇವನ್ನೆಲ್ಲನೂ ಮುತ್ತ ಅದು ಇವನ್ನೆಲ್ಲನೂ ಇಲ್ಲೆಲ್ಲ ಹಾಕಿಟ್ಟಿದ್ದೀನಿ ನೋಡ್ರಿ. ಇವನ್ನ ಈ ರೀತಿ ಇಷ್ಟೇ ರೂಮ್ದಾಗ, ಚಿಕ್ಕ ರೂಮ್ದಾಗ ನಾನು ಇಷ್ಟೆಲ್ಲನೂ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮಿರರ್ ಹಾಕಿದ್ದೆ ಇದೆ. ಸೊ ಫ್ರೆಂಡ್ಸ, ಇಷ್ಟೆಲ್ಲನೂ ಸ್ಟಿಚಿಂಗ್ ಅದಾವ ನೋಡ್ರಿ. ಡಿಸೈನ್ ಆಯಿತು, ಇದಾಯಿತು. ಹಾಗೆ ಈ ರೀತಿಯಾಗಿ ಕಾಣ್ತಾ ಇದೆ ನೋಡ್ರಿ. ಇದು ನನ್ನ ಚಿಕ್ಕ ರೂಮು. ಚಿಕ್ಕ ರೂಮಲ್ಲಿ ಇಷ್ಟೇ ನಾನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಎಲ್ಲನೂ. ನೋಡೋಣ ದೇವರ ಏನಾರ ಆಶೀರ್ವಾದ ಮಾಡಿದಂದ್ರೆ ಮುಂದೆ ಇಷ್ಟು ಕಾಲೇ ಇದೆ, ಅದು ನಾವು ಕಾಲೇಜಲ್ಲಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಏನೋ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಾದ್ರೆ ಇಂಪ್ರೂವ್ ಮಾಡ್ರಾಯ್ತು. ಸೊ ಇದೇ ರೀತಿಯಾಗಿ ಕಟ್ಟಿಂಗ ಸ್ಟಿಚಿಂಗ ಬಂದ್ರಂತೆ ಮುಂದೊಂದು ದಿನ ನನಗೆ ದೇವರ ಆಶೀರ್ವಾದ ಇದೆ ಅಂತೇಳಿ ತಿಳ್ಕೊಂಡು ನೋಡೋಣಂತ ಮುಂದೊಂದು ದಿನ ಹಾಕೋದಾರ ಮಾಡ್ತೀನಿ ಮುಂದಿಂದಷ್ಟು. ಸೊ ಫ್ರೆಂಡ್ಸ, ಈ ರೀತಿಯಾಗಿ ನನ್ನ ಚಿಕ್ಕ ರೂಮನ್ನು ನಿಮಗೆ ಮತ್ತು ವಿಡಿಯೋ ಮಾಡಿದ್ದೀನಿ ನೋಡಿರಿ. ಹಾಗೆ ಮೊದಲೆಲ್ಲನೂ ವಿಡಿಯೋ ಮಾಡಿದ್ದೆ. ಈಗ ಯಾವ ಥರ ಆಗಿದೆ ನನ್ನ ರೂಮ, ಯಾವ ಥರ ಮಿಷನ್ ಎಲ್ಲ ಮತ್ತೆ ಜೋಡಿಸಿಟ್ಟಿದ್ದೀನಿ ಅನ್ನೋದು. ಒಮ್ಮೊಮ್ಮೆ ಎಲ್ಲರದ್ದು ಚಿಕ್ಕ ರೂಮನೇ ಇರ್ತೈತಿ. ಇದ್ದಾಗ ನಾವು ಯಾವ ರೀತಿ ಇಟ್ಕೋಬೇಕಂತೇಳಿ ಒಂದಷ್ಟು ಐಡಿಯಾ ಇರ್ತಾ ಇರಲಿಲ್ಲ, ಒಬ್ಬರಿಗೆ ಇರ್ತಾ ಇರೋದಿಲ್ಲ. ಹಾಗಾಗಿ ನನ್ನ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂಥೇಳಿ ನಾನು ನಿಮಗೆ ಏನಾರ ಒಂದು ಹೆಲ್ಪ್ ಆಗ್ಬೋದು ಅಂತೇಳಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.